ಕಲಾವಿದ ಯುಜಿ ಮೋಹನ್ ಕುಮಾರ್ ಆರಾಧ್ಯ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಸೇರಿದ್ದಾರೆ. ಏಷ್ಯಾ ಖಂಡದ ವ್ಯಾಪ್ತಿಗೆ ಬರುವ ಎಲ್ಲಾ ದೇಶಗಳನ್ನೊಳಗೊಂಡಂತಹ ಲೇಖನಿಯಿಂದ ವಿಜ್ಞಾನಿಗಳ ಚಿತ್ರ ರಚನೆಯಲ್ಲಿ ಗರಿಷ್ಠ ಸಾಧನೆ ಮಾಡಿದ ಯುಜಿ ಮೋಹನ್ ಕುಮಾರ್ ಆರಾಧ್ಯ ಅವರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಸೇರಿದ್ದಾರೆ. ಯುಜಿ ಮೋಹನ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನ ಸಾಧನೆಯನ್ನು ಮಾಡಿದಂತಹ ಮೂಲತಃ ಶಿಕ್ಷಕರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮ್ಮ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀಯುತ ಎಚ್ ವಿ ಮುರಳೀಧರ್ ಅವರು ಒರಿಗಾಮಿ ತಜ್ಞರು, ಮೈಸೂರು ಸೈನ್ಸ್ ಫೌಂಡೇಶನ್ನ ಸಕ್ರಿಯ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಕೂಡ ಫೌಂಡೇಶನ್ನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮೈಸೂರು ಸೈನ್ಸ್ ಫೌಂಡೇಶನ್ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಈ ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಮುಖ್ಯ ಉದ್ದೇಶ ಯುಜಿ ಮೋಹನ್ ಕುಮಾರ್ ಅವರು ಲೇಖನಿಯಿಂದ ಪೆನ್ನಿನ ಮೂಲಕ ವಿಜ್ಞಾನಿಗಳ ಚಿತ್ರವನ್ನು ಬರೆಯೋದರಲ್ಲಿ ನಿರತರು ಮತ್ತು ನಿಪುಣರು. ಅನೇಕ ವಿಜ್ಞಾನಿಗಳ ಚಿತ್ರಗಳನ್ನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ತಂಡವು ವಿವಿಧ ಆಯಾಮಗಳಲ್ಲಿ ವಿಜ್ಞಾನಿಗಳ ಚಿತ್ರ ರಚನೆಯ ಬಗ್ಗೆ ಸುದೀರ್ಘ ದಾಖಲೆಗಳನ್ನು ಪರಿಶೀಲಿಸಿ ಅಂತಿಮವಾಗಿಯೂ ಜಿ ಮೋಹನ್ ಕುಮಾರ್ ಆರಾಧ್ಯರವರ ಹೆಸರು 15 ಜೂನ್ 2023ರಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಸೇರಿದೆ. ಇವರಿಗೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ 50 ರಾಷ್ಟ್ರಗಳಲ್ಲಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿರ್ತಕ್ಕಂಥ ಪ್ರಶಸ್ತಿ ಸಂದವರಿದ್ದಾರೆ. ಹಾಗೆ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು, ಹಾಗೆ ಪ್ರಾಣಿಗಳ ಅರಿವು, ಮತ್ತೆ ಇದೇ ರೀತಿಯ ಒಂದು ನೈಸರ್ಗಿಕವಾಗಿ ವಿಕೋಪಗಳಾದರೆ ಅದನ್ನು ನಾವು ಹೇಗೆ ನಮ್ಮ ಭೂಮಿಯನ್ನು ಹೇಗೆ ಕಾಪಾಡಬೇಕು ಅನ್ನೋ ಬಗ್ಗೆ ನಮ್ಮ ಭೂಮಿ ಅಂತಕ್ಕಂಥ ವಿಶ್ವ ಭೂಮಿ ದಿನ ಸಂದರ್ಭದಲ್ಲಿ ಆದರೂ ಸಹ ನಮ್ಮ ಭೂಮಿಯನ್ನು ಹೇಗೆ ಕಾಪಾಡಬೇಕು ಅನ್ನೋ ಬಗ್ಗೆ ಅದಕ್ಕೆ ಸಂದರ್ಭೋಚಿತ ಚಿತ್ರವನ್ನು ಬರೆದು ಅದನ್ನು ಸಹ ನಾನು ಪ್ರದರ್ಶನವನ್ನು ನಿರಂತರವಾಗಿ ಮಾಡಿದ್ದೆ. ಕಳೆದ ಭಾವಚಿತ್ರಗಳೆಲ್ಲವೂ ಸಹ ಪೆನ್ನಲ್ಲೇ ಬರೆದಿರ್ತಕ್ಕಂಥದ್ದು. ನೇರವಾಗಿ ನಾನು ಯಾವ್ದಾರ ಮೊಬೈಲಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಚಿತ್ರಗಳನ್ನು ಕಲೆಕ್ಟ್ ಮಾಡಿಕೊಂಡು ಈಗ ಪ್ರತಿದಿನ ನಾನು ವಿಜ್ಞಾನ ಚಿತ್ರವನ್ನು ಬರಿತಾ ಇದ್ದೀನಿ. ದಿನ ಹುಟ್ಟುಹಬ್ಬ ಇರುತ್ತೆ ಅವರು. ಆ ಹುಟ್ಟುಹಬ್ಬ ದಿನದಂದು ನಾನು ಅವರ ವಿಜ್ಞಾನಿಯ ಚಿತ್ರವನ್ನು ಬರೆದು 2 ಗಂಟೆಗಳ ಕಾಲ ಸಮಯ ಕೂತ್ಕೊಂಡು ಪ್ರತಿದಿನ ರಾತ್ರಿ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ವಿಜ್ಞಾನ ಚಿತ್ರವನ್ನು ಬರೆದು ಆನಂತರ 1 ಗಂಟೆಗಳ ಕಾಲ ಅವರ ಬಗ್ಗೆ ಸಂಪೂರ್ಣ ವಿವರವನ್ನು ಕಿರು ಟಿಪ್ಪಣಿಯನ್ನು ಮಾಡಿ ಅದನ್ನು ನಮ್ಮ ಶಿಕ್ಷಕರಿಗೆ, ವಿಜ್ಞಾನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿದಿನ ವಾಟ್ಸಪ್ ಮತ್ತು ಫೇಸ್ಬುಕ್ ಮೂಲಕ ಕಳೆದ 5-6 ವರ್ಷಗಳಿಂದ ಹಂಚ್ತಾ ಇದ್ದೀನಿ. ಮತ್ತು ರೇಖಾಚಿತ್ರದಲ್ಲಿ ವಿಶ್ವವಿಖ್ಯಾತ ವಿಜ್ಞಾನಿಗಳ ಒಂದು ಪುಸ್ತಕವನ್ನು ಸಹ ಬರೆದು ಅದರಲ್ಲಿ 120 ವಿಜ್ಞಾನಿಗಳ ಚಿತ್ರವನ್ನು ಒಳಗೊಂಡಂತಹ ಒಂದು ಪುಸ್ತಕ ಅದನ್ನು ಬಿಡುಗಡೆ ಮಾಡಿ ಅದು ನಮ್ಮ ಬೆಂಗಳೂರು ಕೇಂದ್ರ ಗ್ರಂಥಾಲಯದಲ್ಲಿ ಅಲ್ಲೂ ಸಹ ಆಯ್ಕೆಯಾಗಿದೆ. ಯಾಕೆ ನಾನು ಇದನ್ನ ರೇಖಾಚಿತ್ರ ಬರ್ತಿದ್ದೀನಿ ಅಂದರೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಒಂದು ಪುಸ್ತಕದ ರೂಪದಲ್ಲಿ ಹೊರತಂದು ನಮ್ಮ ಇದು ವಿಜ್ಞಾನಿಗಳಂದರೆ ಕೇವಲ ನಮ್ಮ ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಇಡೀ ವಿಶ್ವದಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಶ್ವದಲ್ಲಿ ಯಾವುದೇ ರಾಷ್ಟ್ರ ಆಗ್ಬೋದು ಆ ವಿಜ್ಞಾನಿಗಳನ್ನು ಆಯ್ಕೆ ಮಾಡಿಕೊಂಡು ಆ ಚಿತ್ರವನ್ನು ಬರೆದು ಅದನ್ನು ಇಂಟರ್ನೆಟ್ ಫೇಸ್ಬುಕ್, ವಾಟ್ಸಪ್ ಮೂಲಕ ಶೇರ್ ಮಾಡ್ತಾ ಇದ್ದೀನಿ. ಅದರ ನಂತರ ಉಳಿದ ವಿಜ್ಞಾನಿಗಳ ಚಿತ್ರವನ್ನು ಸಹ ಪುಸ್ತಕದ ರೂಪದಲ್ಲಿ ಹೊರತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಪ್ರಶಸ್ತಿ ಪುರಸ್ಕೃತ ಆಗಿರುವಂತಹ ಸಿ.ವಿ. ರಾಮನ್, ಸುಬ್ರಹ್ಮಣ್ಯ ಚಂದ್ರಶೇಖರ್, ಹಾಗೆ ಅಬ್ದುಲ್ ಕಲಾಂ, ರಾಕೇಶ್ ಶರ್ಮಾ, ನಮ್ಮ ಭಾರತೀಯ ವಿಜ್ಞಾನಿಗಳು, ಪ್ರಮುಖವಾದ ವಿಜ್ಞಾನಿಗಳು ಎಲ್ಲರ ಚಿತ್ರವನ್ನು ಸಹ ಬರೆದಿದ್ದೀನಿ ಸರ್. ಅದನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಂದರ್ಭದಲ್ಲಿ ಕಲಾಮಂದಿರದಲ್ಲಿ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಇವರ ಸಹಯೋಗದಲ್ಲಿ ಪ್ರತಿ ವರ್ಷ ನಾವು ಫೆಬ್ರವರಿ 28ನೇ ತಾರೀಕು ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು 7 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಸಹ ಅದನ್ನು ಇವೆರಡೂ ಸಂಸ್ಥೆಗಳು ನನಗೆ ನಿರಂತರವಾಗಿ ನಮಗೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಇವತ್ತು ನಾನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂದರೆ 51 ರಾಷ್ಟ್ರಗಳನ್ನು ಪ್ರತಿನಿಧಿಸುವಂತಹ ಏಷ್ಯಾ ಖಂಡದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಲೇಖನಿಂದ ಚಿತ್ರಗಳನ್ನು 700 ಚಿತ್ರವನ್ನು ಪಡೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ನಮ್ಮನ್ನು ಗುರುತಿಸಿದ್ದಾರೆ. ಹಾಗಾಗಿ ಒಂದು ರೆಕಾರ್ಡ್ ಆಗಿದೆ. ಅದಕ್ಕೆ ಸಂಪೂರ್ಣ ಕಾರಣ ನಮ್ಮ ಕೃಷ್ಣೇಗೌಡ ಸರ್ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಮತ್ತು ಮೈಸೂರು ಸೈನ್ಸ್ ಫೌಂಡೇಶನ್ ಎಲ್ಲ ಇಲ್ಲಿ ವೇದಿಕೆ ಇರುವಂತಹ ಎಲ್ಲರೂ ಸಹ ಕಾರಣ.
ಸ್ಟಾಪ್ ವಾಚ್ ಬಳಸಿಕೊಂಡು ಬಾಲ್ ಪಾಯಿಂಟ್ ಅನ್ನ ಬಳಸಿ ವಿಜ್ಞಾನಿಗಳ ಭಾವಚಿತ್ರಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಿ ಈ ಸಾಧನೆ ಮಾಡಲಾಗಿದೆ. ಇವರು ಈಗಾಗಲೇ 2021ರಲ್ಲಿ ಲೇಖನಿಯಿಂದ ವಿಜ್ಞಾನಿಗಳ ಚಿತ್ರವನ್ನ ರಚಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ನಿರ್ಮಿಸಿದರು. ಪೆನ್ನಿಂದ 700 ಪ್ರಸಿದ್ಧ ವಿಜ್ಞಾನಿಗಳ ಭಾವಚಿತ್ರಗಳನ್ನು ರಚಿಸುವ ಮೂಲಕ ಅವರು ಈ ದಾಖಲೆ ಮಾಡಿದ್ದಾರೆ. ಪೇಂಟಿಂಗ್ಗೆ ಬೇಕಾಗುವ ಸಾಮಗ್ರಿಗಳ ಸಹಾಯವಿಲ್ಲದೆ ಕೇವಲ ಪೇಪರ್ ಹಾಗೂ ಬಾಲ್ ಪಾಯಿಂಟ್ ಪೆನ್ ಮೂಲಕ ವಿಜ್ಞಾನಿಗಳ ಚಿತ್ರ ರಚಿಸಿರುವ ಸಾಧನೆಯನ್ನ ಪರಿಗಣಿಸಿ ಈ ಗೌರವವನ್ನು ನೀಡಲಾಗಿದೆ. ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ಮಂಡ್ಯ ಜಿಲ್ಲಾಧಿಕಾರಿ